ದರ್ಜಿ ಮೊದಲು ಸರಿಯಾಗಿ ಅಳತೆ ಮಾಡಿ ಮತ್ತೆ ಬಟ್ಟೆ ಕತ್ತರಿಸುವಂತೆ ಮೊದಲು ಸರಿಯಾಗಿ ಯೋಚಿಸಿ ಮತ್ತೆ ಹೊಸ ಯೋಜನೆಗಳಿಗೆ ಕಾಲಿಡಬೇಕು. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಸ್ಥಳ ಪರಿಚಯ ಕಾರ್ಯಕ್ರಮದಲ್ಲಿ ನಾವಿರುವುದು ಭಾರತದ ವಾಹನ ಪರಂಪರೆಯ ಜೀವಂತ ವಸ್ತು ಸಂಗ್ರಹಾಲಯ ಪಯಣದ ಮುಂದೆ. ಹೌದು, ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಕನಸಿನ ಕೂಸು ಈ ಪಯಣ. ವೀಕ್ಷಕರೇ, ಇಲ್ಲಿರುವ ವಾಹನಗಳು ಜೀವಂತಿಕೆಯೊಡನೆ ಉಸಿರಾಡ್ತಾ ಇವೆ. ಆ ಉಸಿರಿನಲ್ಲಿ ಬೆರೆತು ಹೋಗುವಂತಹ ಸಮಯ ಇದು. ಬನ್ನಿ ವಾಹನಗಳನ್ನ ನೋಡಿಕೊಂಡು ಬರೋಣ. ವೀಕ್ಷಕರೇ, 1962ರಲ್ಲಿ ಬಳಕೆಯಲ್ಲಿದ್ದ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಎಂಬ ಈ ಕಾರ್ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕಾಲೇಜು ಜೀವನದಲ್ಲಿ ಬಳಸ್ತಾ ಇದ್ದಂತಹ ಕಾರ್. ಸದ್ಯ ಈ ಕಾರ್ ಬಳಕೆಗೆ ಯೋಗ್ಯವಾಗಿದ್ದು ಪಯಣದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ವೀಕ್ಷಕರೇ, ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಕನಸಿನ ಕೂಸಾದ ಪಯಣದಲ್ಲಿ ಕೇವಲ ಕಾರ್ಗಳನ್ನ ಸಂಗ್ರಹಿಸಲಾಗಿಲ್ಲ, ಬದಲಿಗೆ ಆ ಕಾರ್ಗಳಿಗೊಂದು ಜೀವಂತಿಕೆಯನ್ನ ತುಂಬಲಾಗಿದೆ. ವೀಕ್ಷಕರೇ, ಇಲ್ಲಿ ಪ್ರದರ್ಶಿಸಲಾಗಿರುವ ಪ್ರತಿ ಕಾರನ್ನ ಜೋಡಿಸಿರುವ ರೀತಿ ಮತ್ತು ಬೆಳಕಿನ ತಂತ್ರಜ್ಞಾನ ಬಹಳ ವಿಭಿನ್ನವಾದದ್ದು. ಪರಮ ಪೂಜ್ಯ ಕಾವಂದರೆ ಸ್ವತಃ ಆಸಕ್ತಿಯ ಜೊತೆಗೆ ಈ ಕಾರ್ಗಳನ್ನ ಆಯಾ ಸ್ಥಳದಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ. ಈ ಕಾರಣಕ್ಕಾಗಿಯೇ ಪಯಣ ಇಂದು ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತಾ ಇದೆ. ವೀಕ್ಷಕರೇ, 1924ರ ರೋಲ್ಸ್ ರಾಯ್ಸ್ ಎಂಬ ಈ ಕಾರ್ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ವಸ್ತು ಸಂಗ್ರಹಾಲಯದ ಪ್ರಮುಖ ಆಕರ್ಷಣೆ. ಈಗಾಗಲೇ 100 ವರ್ಷಗಳನ್ನ ಪೂರೈಸಿರುವ ಈ ರಾಣಿ ಪ್ರಮುಖ ಆಕರ್ಷಣೆಯಾಗಿ ವೀಕ್ಷಕರನ್ನ ತನ್ನತ್ತ ಸೆಳೀತಾ ಇದ್ದಾಳೆ. ವೀಕ್ಷಕರೇ, 1929ರ ಸ್ಟುಡಿಬೇಕರ್ ಎಂಬ ಈ ವಾಹನ ಪಯಣದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಅಂದಹಾಗೆ ವಿಶೇಷ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಈ ಕಾರನ್ನ ಬಳಕೆ ಮಾಡಿದ್ರು. ಹಾಗಾಗಿ ಇಂದು ಇಲ್ಲಿನ ವೀಕ್ಷಕರಿಗೆ ಇದೊಂದು ಪ್ರಮುಖ ಆಕರ್ಷಣೆಯಾಗಿ ಪರಿಣಮಿಸಿದೆ. ವೀಕ್ಷಕರೇ, 1926ರ ಮರ್ಸಿಡಿಸ್ ಬೆಂಜ್ ಎಂಬ ಈ ಸುಂದರಿ ಈ ವರ್ಷಕ್ಕೆ 100 ವರ್ಷಗಳನ್ನ ಪೂರೈಸಿದ್ದು ಪ್ರಸ್ತುತ 100ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾಳೆ.
ಅಂದ ಹಾಗೆ ಇತಿಹಾಸದಲ್ಲಿ ಹಲವು ವಿಷಯಗಳನ್ನ ವಸ್ತುನಿಷ್ಠವಾಗಿ ನೋಡಿ ಬಂದಿರುವ ಈ ಸುಂದರಿ ಪ್ರಸ್ತುತ ಪಯಣದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದ್ದು ವೀರೇಂದ್ರ ಹೆಗ್ಗಡೆಯವರ ಅಚ್ಚುಮೆಚ್ಚಿನ ಕಾರ್ ಆಗಿದೆ. ವೀಕ್ಷಕರೇ, 1934ರ ಮಾರಿಸ್ ಉಡಿ ಎಂಬ ಈ ಕಾರ್ ಪಯಣದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದ್ದು, ಈ ಕಾರ್ನ ಬಹುಭಾಗ ಮರದಿಂದ ನಿರ್ಮಾಣ ಕಂಡಿದೆ ಎನ್ನುವುದು ಬಹಳ ಆಶ್ಚರ್ಯದ ವಿಷಯ. ಸದ್ಯ ಪಯಣದಲ್ಲಿ ಸಾಕಷ್ಟು ಜನರನ್ನ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಆಕರ್ಷಿಸ್ತಾ ಇರುವಂತಹ ಈ ಕಾರ್ ಸಾಕಷ್ಟು ವಿಶೇಷತೆಗಳನ್ನ ಒಳಗೊಂಡಿದೆ. ವೀಕ್ಷಕರೇ, ಪಯಣದಲ್ಲಿ ಶುಚಿತ್ವಕ್ಕೆ ಬಹಳಷ್ಟು ಮುತುವರ್ಜಿಯನ್ನ ನೀಡಲಾಗಿದ್ದು, ಇಲ್ಲಿ ಕಾರ್ಗಳ ಜೋಡಣೆ ಅದೇ ರೀತಿಯಲ್ಲಿ ನಿರ್ವಹಣೆ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಪ್ರತಿಯೊಂದು ಕಾರ್ ಕೂಡ ಉಪಯೋಗಿಸಲು ಅರ್ಹವಾದ ಸ್ಥಿತಿಯಲ್ಲಿದ್ದು, ಇಲ್ಲಿನ ನೌಕರರ ಕಾರ್ಯಕ್ಷಮತೆಯನ್ನ ಎತ್ತಿ ತೋರಿಸ್ತಾ ಇದೆ. ಇವಿಷ್ಟು ಪಯಣದ ಕಥೆ. ಇನ್ನೊಂದು ಇಂತಹ ವಸ್ತುನಿಷ್ಠವಾದಂತಹ ಸ್ಥಳದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟಿಗಳಾದ ಶ್ರೀಯುತ ಡಿ ಸುರೇಂದ್ರ ಕುಮಾರ್ ಅವರು ಕೃಷ್ಣರಾಜಪೇಟೆ ಯೋಜನಾ ಕಚೇರಿಗೆ ಭೇಟಿ ನೀಡಿದರು. ಯೋಜನೆಯ ಟ್ರಸ್ಟಿಗಳಾದ ಶ್ರೀಯುತ ಡಿ ಸುರೇಂದ್ರ ಕುಮಾರ್ ಅವರು ಕೃಷ್ಣರಾಜಪೇಟೆ ಯೋಜನಾ ಕಚೇರಿಗೆ ಭೇಟಿ ನೀಡಿ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನ ನೀಡಿ ಶುಭ ಹಾರೈಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಯಲ್ಲಿ ನೆರವೇರಿದ ಕೃಷಿ ಮೇಲ್ವಿಚಾರಕರ ಸಾಮರ್ಥ್ಯಾಭಿವೃದ್ಧಿ ಕಾರ್ಯಾಗಾರವನ್ನು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು ಉದ್ಘಾಟಿಸಿದರು. ಕೃಷಿ ಮೇಲ್ವಿಚಾರಕರ ಸಾಮರ್ಥ್ಯಾಭಿವೃದ್ಧಿ ಕಾರ್ಯಾಗಾರವನ್ನು ಉದ್ಘಾಟಿಸಿದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರು ಆಶೀರ್ವಾದ ಪೂರ್ವಕವಾದ ಮಾರ್ಗದರ್ಶನವನ್ನ ನೀಡಿದರು. ಇದೇ ವೇಳೆ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಕೃಷಿ ಮೇಲ್ವಿಚಾರಕರಿಗೆ ಮಾಹಿತಿ ಮಾರ್ಗದರ್ಶನವನ್ನ ಒದಗಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪ್ರಾದೇಶಿಕ ನಿರ್ದೇಶಕರಾಗಿ ಸುದೀರ್ಘ ಅವಧಿಯ ಸೇವೆಯನ್ನು ನೀಡಿದಂತಹ ಶ್ರೀಯುತ ಅಬ್ರಹಂ ಎಂಕೆ ಅವರ ಬೀಳ್ಕೊಡುಗೆ ಕಾರ್ಯಕ್ರಮ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಯಾಂತ್ರೀಕರಣ ವಿಭಾಗದಲ್ಲಿ ಪ್ರಾದೇಶಿಕ ನಿರ್ದೇಶಕರಾಗಿ ಸುದೀರ್ಘ ಸೇವೆಯನ್ನ ನೀಡಿದಂತಹ ಶ್ರೀಯುತ ಅಬ್ರಹಂ ಎಂಕೆ ಅವರ ಬೀಳ್ಕೊಡುಗೆ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಯೋಜನೆಯ ಅಭಿವೃದ್ಧಿಗೆ ಶ್ರೀ ಅಬ್ರಹಂ ಎಂಕೆ ಅವರು ನೀಡಿದ ಅಮೂಲ್ಯ ಕೊಡುಗೆಯನ್ನ ಶ್ಲಾಘಿಸಿದರು. ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.